ಹಾಯ್ ಫ್ರೆಂಡ್ಸ್, ಚಿನ್ನದ ಬೆಲೆ ದಿಢೀರಂತ ಕುಸಿದುಕೊಂಡಿದೆ. ಜನರು ಶಾಕ್ ಆಗ್ತಿದ್ದಾರೆ. ಇದು ಒಂದು ದೊಡ್ಡ ಕ್ರ್ಯಾಶಾ ಅಥವಾ ಒಂದು ಅವಕಾಶವಾ? ಚಿನ್ನದ ಬೆಲೆ ಇಳಿಕೆಯಾಗುವುದರಿಂದ ಫ್ಯೂಚರ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಬನ್ನಿ ನೋಡ್ಕೊಂಡು ಬರೋಣ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಹಿಸ್ಟೋರಿಕಲ್ ಕನ್ನಡ ಚಾನೆಲ್. ಇಂದು ನಾವು ಮಾತನಾಡೋದು ದ ಗ್ರೇಟ್ ಗೋಲ್ಡ್ ಕ್ರ್ಯಾಶ್. ಚಿನ್ನದ ಬೆಲೆ ಏಕೆ ಇಳಿಯುತ್ತಿದೆ ಮತ್ತೆ ಇದು ನಿಮಗೆ ಲಾಭವಾ ಅಥವಾ ನಷ್ಟವಾ? ನೋಡ್ಕೊಂಡು ಬರೋಣ. ಇನ್ನೂ ನಮ್ಮ ಹಿಸ್ಟೋರಿಕಲ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ಭಾರತದಲ್ಲಿ ಚಿನ್ನದ ಬೆಲೆ ಸ್ವಲ್ಪ ಕಡಿಮೆಯಾಗಿದೆ. 24 ಕ್ಯಾರೆಟ್ ಚಿನ್ನ ಸುಮಾರು 1,96,195 ರೂಪಾಯಿ ಪ್ರತಿ 10 ಗ್ರಾಮ್, ಅಂದರೆ 14,290 ರೂಪಾಯಿ ಪರ್ ಗ್ರಾಮ್. ಹಾಗೆ 22 ಕ್ಯಾರೆಟ್ 1,79,700 ರೂಪಾಯಿ ಪ್ರತಿ 10 ಗ್ರಾಮಿಗೆ, ಅಂದರೆ 13,099 ರೂಪಾಯಿ ಪರ್ ಗ್ರಾಮ್. ಹಿಂದಿನ ವಾರಗಳ ಜೊತೆ ಹೋಲಿಸಿದರೆ ಚಿನ್ನದ ಬೆಲೆ ಇಳಿಕೆಯಲ್ಲಿದೆ. ಚಿನ್ನದ ಬೆಲೆ ಏಕೆ ಕುಸಿಯುತ್ತಿದೆ ಗೊತ್ತಾ? ಇದಕ್ಕೆ 3 ಪ್ರಮುಖ ಕಾರಣಗಳಿವೆ. ಡಾಲರ್ ಸ್ಟ್ರಾಂಗ್ ಆಗುತ್ತಿದೆ, ಅಂದ್ರೆ US ಡಾಲರ್ ವ್ಯಾಲ್ಯೂ ಹೆಚ್ಚಾದಂತೆ ಚಿನ್ನದ ಬೆಲೆ ಸಾಮಾನ್ಯವಾಗಿ ಇಳಿಯುತ್ತದೆ. ಇಂಟ್ರೆಸ್ಟ್ ರೇಟ್ ಹೆಚ್ಚಾಗ್ತಿದೆ. ಬ್ಯಾಂಕ್ಗಳಲ್ಲಿ ಇಂಟ್ರೆಸ್ಟ್ ರೇಟ್ ಹೆಚ್ಚಾದಾಗ ಜನರು ಗೋಲ್ಡ್ ಬಿಟ್ಟು ಡಿಪಾಸಿಟ್ ಕಡೆ ಹೋಗುತ್ತಾರೆ. ಇದರಿಂದ ಚಿನ್ನದ ಬೆಲೆ ಇಳಿಕೆಯಾಗುತ್ತದೆ. ಕಡಿಮೆ ಡಿಮ್ಯಾಂಡ್, ಜನರು ಕಡಿಮೆ ಚಿನ್ನ ಖರೀದಿ ಮಾಡುತ್ತಿದ್ದಾರೆ. ಅದರ ಪರಿಣಾಮವಾಗಿ ಪ್ರೈಸ್ ಡೌನ್ ಆಗ್ತಿದೆ. ಹಾಗಾದರೆ ಇದು ಗ್ರೇಟ್ ಗೋಲ್ಡ್ ಫುಲ್ ಕ್ರ್ಯಾಶ್ ಅಲ್ಲ, ಇದು ಒಂದು ಟೆಂಪರರಿ ಕರೆಕ್ಷನ್ ಮಾತ್ರ. ಚಿನ್ನ ಯಾವಾಗಲೂ ಲಾಂಗ್ ಟರ್ಮ್ ನಲ್ಲಿ ವ್ಯಾಲ್ಯೂ ಉಳಿಸಿಕೊಳ್ಳುತ್ತದೆ. ಈಗ ಜನರಲ್ಲಿ ಆತಂಕ ಹುಟ್ಟಿಕೊಂಡಿದೆ. ಎಲ್ಲರದು ಒಂದೇ ಪ್ರಶ್ನೆ, ಈಗ ಚಿನ್ನ ಖರೀದಿ ಮಾಡಬೇಕಾ ಬೇಡವಾ ಅಂತ. ಶಾರ್ಟ್ ಟರ್ಮ್ ಟ್ರೇಡರ್ ಆಗಿದ್ರೆ ವೇಟ್ ಮಾಡಿ. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಒಂದು ಒಳ್ಳೆ ಆಪರ್ಚುನಿಟಿ. ಯಾಕಂದ್ರೆ ಪ್ರೈಸ್ ಕಡಿಮೆಯಾದಾಗಲೇ ಸ್ಮಾರ್ಟ್ ಇನ್ವೆಸ್ಟರ್ ಬೈ ಮಾಡ್ತಾರೆ. ಭವಿಷ್ಯದಲ್ಲಿ ಚಿನ್ನ ಮತ್ತೆ ಏರುತ್ತದೆಯಾ? ಹೌದು. ಗ್ಲೋಬಲ್ ಅನ್ಸರ್ಟನಿಟಿ, ಇನ್ಫ್ಲೇಷನ್, ವಾರ್ ಸಿಚುವೇಶನ್ ಇವೆಲ್ಲ ಇದ್ದಾಗ ಗೋಲ್ಡ್ ಡಿಮ್ಯಾಂಡ್ ಮತ್ತೆ ಹೆಚ್ಚಾಗುತ್ತದೆ. ಹಾಗಾದ್ರೆ ಸ್ನೇಹಿತರೆ, ಚಿನ್ನದ ಬೆಲೆ ಇಳಿದಿದ್ರೂ ಪ್ಯಾನಿಕ್ ಆಗಬೇಡಿ. ಸ್ಮಾರ್ಟ್ ಡಿಸಿಷನ್ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ